ಸ್ನೇಹಿತರೆ, ಸಂಚತಾಸ್ ರೆಸಿಪಿಯಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ರಾಗಿ ರೊಟ್ಟಿ ತಿನ್ನಿದ್ರೆ ಶರೀರ ಗಟ್ಟಿಯಾಗಿರುತ್ತದೆ. ಸಣ್ಣ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಈ ರೊಟ್ಟಿ ತಿನ್ಬೋದು. ಹಾಗೆ ಇಷ್ಟು ಸಾಫ್ಟಾಗಿ ನಾವು ಮಾಡುವುದು ಸಾಫ್ಟ್, ಮತ್ತು ಇದನ್ನು 2 ದಿನ ನೀವು ಇಟ್ಟು ತಿನ್ಬೋದು. ಪ್ರವಾಸಕ್ಕಾದ್ರೂ ನೀವು ಇದನ್ನು ತೊಗೊಂಡು ಹೋಗಬಹುದು. ಇಷ್ಟೊಂದು ಸಾಫ್ಟ್ ಆಗಿರುತ್ತವೆ ಇವು ರೊಟ್ಟಿ. ಈ ಬೌಲ್ದಿಂತ್ರ 1 ಬೌಲ್ ರಾಗಿ ಹಿಟ್ಟು ತಗೊಳ್ಳೋಣ. ನಾಲ್ಕು ರೊಟ್ಟಿ ಮಾಡಬಹುದು ನಾವು, ಮೀಡಿಯಮ್ ಸೈಜ್. ಈಗ ನಾವು ಇದೇ ಬೌಲ್ದಿಂದ ನೀರು ಬಿಸಿ ಮಾಡೋಣ. ಈ ಬಿಸಿಯಾದ ನೀರು ಈ ಹಿಟ್ಟಿಗೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಬಿಸಿ ನೀರಿಂದ ಹೀಗೆ ಈ ಹಿಟ್ಟಿಗೆ ಈಗ ತಣ್ಣೀರು ಹಾಕಿ ಸ್ವಲ್ಪ ತಣ್ಣೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಹೀಗೆ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ನೀರು ತಗೊಂಡು ಇದಕ್ಕೆ ಸ್ವಲ್ಪ ಹಾಕಿ ನಾದ್ಕೊಳ್ಳಿ. ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಹೆಚ್ಚು ಮೆದು ಬೇಡ, ಹೆಚ್ಚು ಗಟ್ಟಿನೂ ಬೇಡ ಹಿಟ್ಟು. ಮೊದಲು ಈ ಹಿಟ್ಟಿಗೆ ಬಿಸಿನೀರೇ ಹಾಕಬೇಕು. ತಣ್ಣೀರು ಹಾಕಿದರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಮತ್ತು ಸಾಫ್ಟು ಆಗೋದಿಲ್ಲ. ಬಿಸಿನೀರು ಹಾಕಿದ್ರೇ ಈ ಹಿಟ್ಟು ಸಾಫ್ಟಾಗಿ ರೊಟ್ಟಿನೂ ಮಾಡಬಹುದು ನಾವು ಈಜಿಲಿ. ಅಕ್ಕಿ ರೊಟ್ಟಿ ಹೇಗೆ ಮಾಡ್ತಾರೆ ಆ ಟೈಪ್ ನಾವು ರೊಟ್ಟಿ ಮಾಡಬಹುದು. ಇದರಲ್ಲಿ ಮೀಡಿಯಮ್ ಸೈಜ್ 4 ರೊಟ್ಟಿ ಮಾಡಬಹುದು. ನಿಮಗೆ ಸ್ವಲ್ಪ ದೊಡ್ಡ ಅಂದರೆ 3 ರೊಟ್ಟಿ ನೀವು ಇದರಲ್ಲಿ ಮಾಡಬಹುದು 1 ಬೌಲ್ ಹಿಟ್ಟಲ್ಲಿ. ಇದು ನೋಡಿ, ಹಿಟ್ಟು ಹೀಗೆ ಚಪಾತಿ ಹಿಟ್ಟಾಗೆ ಸಾಫ್ಟ್ ಆಗಿದೆ. ಅವಾಗೇ ರೊಟ್ಟಿ ಮಾಡ್ಬೋದು. ಹೀಗೆ ರೌಂಡ್ ಮಾಡಬೇಕು. ಒಳಿಸ್ತೀರಾ ಹಾಗೆ ರೊಟ್ಟಿ ಒಳುತ್ತದೆ ಮತ್ತು ರೌಂಡಾಗಿ ನಿಮ್ಗೆ ಬೇಕಾದರೆ ನೀವು ರಾಗಿ ಹಿಟ್ಟು ತಗೊಂಡು ಇದನ್ನು ಹೀಗೆ ಹಚ್ಬಹುದು. ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ, ಯೂಸ್ ಮಾಡಬಹುದು ಅಕ್ಕಿ ಹಿಟ್ಟು. ಅಂದರೆ ರೊಟ್ಟಿ ಚೆನ್ನಾಗಿ ಈಜಿ ಆಗುತ್ತೆ. ರೊಟ್ಟಿ ಮಾಡೋದಕ್ಕೆ ಈಜಿ ಮೆಥಡು ಅಕ್ಕಿ ಹಿಟ್ಟು ಹಚ್ಚಿದರೆ. ಇಲ್ಲದೇ ಇದ್ದರೆ ನೀವು ರಾಗಿ ಹಿಟ್ಟನ್ನು ಯೂಸ್ ಮಾಡಬಹುದು. ನೋಡಿ, 1 ನಿಮಿಷದಲ್ಲಿ ಈ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ರೌಂಡ್ ಮಾಡೋದಕ್ಕಾಗಿ ನಾವು ಸೈಡಲ್ಲಿ ಒಂದು ಕೈ ಹಚ್ಬೋದು. ಆ ಕೈ ಹಚ್ಚಿದ ಬೆಳಕ್ಕೆ ಅದು ರೌಂಡಾಗಿ ರೊಟ್ಟಿ ಬರುತ್ತೆ ನೋಡಿ. ದಿಪ್ಪ ಇಲ್ಲ, ಅಕ್ಕಿ ರೊಟ್ಟಿ ಹಾಗೆಯೇ ಇದು ತಿಳುವಾಗಿದೆ ನೋಡಿ. ಈಗ ನಾವು ಈ ರೊಟ್ಟಿ
ತವೆ ಬಿಸಿ ಆದಮೇಲೆ ಸ್ವಲ್ಪ ನೋಡಿ ನೀರು ಸಿಂಪಡಿಸಿ ತವೆ ಬಿಸಿ ಇದೆಯಾ ಅಂತ. ಇದೆ, ಬಿಸಿಯಾಗಿದೆ. ಈಗ ನಾವು ರೊಟ್ಟಿನ ಹಾಕೋಣ. ನೋಡಿ ಈ ಥರ ರೊಟ್ಟಿನ ಹಾಕಿ ಇದಕ್ಕೆ ಎಲ್ಲ ಕಡೆಯಿಂದ ಚೆನ್ನಾಗಿ ನೀರು ಹಚ್ಕೊಳ್ಳಿ. ಸ್ವಲ್ಪ ನೀರು ತಗೊಂಡು ಸಿಂಪಡಿಸಿ ಮತ್ತು ಅದೇ ನೀರನ್ನು ಅಲ್ಲಿ ಮೇಲಿನ ಮೇಲೆ ಹಚ್ಚಿ ಹೀಗೆ ಎಲ್ಲ ಒಂದು 15 ಸೆಕೆಂಡ್ ಆದಮೇಲೆ ಈ ರೊಟ್ಟಿನ ನಾವು ಉಲ್ಟಾ ಮಾಡಿ ಈಗ ಈ ರೊಟ್ಟಿ ಮಾಡೋ ಮಟ್ಟ ನಾನು ಇಲ್ಲಿ ಇನ್ನೊಂದು ರೊಟ್ಟಿ ತಯಾರು ಮಾಡ್ತಾ ಇದ್ದೇನೆ. ಇದು ನೋಡಿ, ನಾವು 1 ನಿಮಿಷ ಬಿಟ್ಟು ಈ ರೊಟ್ಟಿನ ಹೀಗೆ ಹೊಳಿಸಿದ್ವಿ. ನೋಡಿ, ರೊಟ್ಟಿಗೆ ಕೈ ಹಚ್ಚೋ ಜರೂರತೆ ಇಲ್ಲ. ಇದನ್ನು ದಬಾಯಿಸುವ ಏನೂ ಮಾಡೋದು ಗರಜಿಲ್ಲ. ನೋಡಿ ಹೇಗೆ ರೊಟ್ಟಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆಯಿಂದ ಉಬ್ಬಿ ಬಂತು ರೊಟ್ಟಿ. ನೋಡಿ ನೋಡಿ, ಎರಡು ಕಡೆಯಿಂದ ಚೆನ್ನಾಗಿ ಉಬ್ಬಿ ಬಂತು. ಹೀಗೆ ಒಂದು ಕೈ ಹಚ್ಚಿ ಸೈಡಕ್ಕೆ ಕೈ ಹಚ್ಚಿ ಮೇಲಿನ ಮೇಲೆ ಈ ರೊಟ್ಟಿನ ಸಾಫ್ಟಾಗಿ ಮೇಲಿನ ಮೇಲೇ ಸಾಫ್ಟಾಗಿ ಕೈಯನ್ನು ಮೇಲಿನ ಮೇಲೆ ತಿರುಗಿಸಿ. ಹೀಗೆ ನೀವು ಒಂದು 5 ನಿಮಿಷದಲ್ಲಿ 5 ರೊಟ್ಟಿ ಮಾಡಬಹುದು. ಮತ್ತು ಇದು ಡೈಲಿ ನಿಮ್ಮ ನೋಡಿ ಎಷ್ಟು ಸಾಫ್ಟಾಗಿವೆ ರೊಟ್ಟಿ. ನೀವು ಇದಕ್ಕೆ ಇಂದು ಮಾಡಿ ನಾಳೆ ತಿನ್ಬೋದು, ನಾಡ್ದು ತಿನ್ಬೋದು. ಬೇಕಾದರೆ ನಿಮಗೆ ಪ್ರವಾಸದಲ್ಲಿ ಒಯ್ಯಬೇಕಂದ್ರೆ ನೀವು ಒಯ್ಬೋದು ರೊಟ್ಟಿ ಮಾಡಿ. ಚೆನ್ನಾಗಿ ಸಾಫ್ಟಾಗಿರುತ್ತವೆ. ಯಾರ್ಯಾರಿಗೆ ಹೆಲ್ತ್ ಇಶ್ಯೂ ಇರುತ್ತೆ ಅವ್ರಿಗೆ ಈ ರೊಟ್ಟಿ ಚೆನ್ನಾಗಿರುತ್ತವೆ ಹೆಲ್ತ್ಗಾಗಿ. ಫ್ರೆಂಡ್ಸ್, ನನಗೆ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ಕಠಿಣ. ಆದರೂ ನಾನು ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ, ಯೂಸ್ಫುಲ್ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.